ಯಾರೆಲ್ಲ ನನ್ನ ಹಾಗೆ ಸೀರಿಯಲ್ ಪ್ರಿಯರಿರೋ ಅವರೆಲ್ಲರಿಗೂ ಕೂಡ ಕಾವೇರಿ ಕನ್ನಡ ಮೀಡಿಯಂ ಸೀರಿಯಲ್ಗೆ ಸ್ವಾಗತ. ಇವತ್ತಂತೂ ಕಾವೇರಿ ಕನ್ನಡ ಮೀಡಿಯಂ ಸೀರಿಯಲ್ ಅಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಆಗುತ್ತೆ. ಹಾಗೇನೆ ವೃಂದಾಗ್ ಆಲ್ರೆಡಿ ಆಕ್ಸಿಡೆಂಟ್ ಆಗಿ ಅನ್ಕಾನ್ಶಿಯಸ್ ಆಗಿ ಆಸ್ಪತ್ರೆಯಲ್ಲಿ ಇರ್ತಾರೆ. ಸೊ ವೃಂದನ ಅಣ್ಣ ಅಗಸ್ತ್ಯನ್ಗೆ ವೃಂದನ್ ತಾಳಿ ಕಟ್ಟು ಅಂತ ಹೇಳ್ತಾರೆ. ಅಗಸ್ತ್ಯನು ಕೂಡ ಬೇರೆ ದಾರಿ ಇಲ್ದಾನೆ ಇನ್ನೇನ್ ವೃಂದನ್ ತಾಳಿ ಕಟ್ಟಕ್ ಹೋಗ್ಬೇಕು ಅಷ್ಟ್ರೊಳಗಡೆ ವೃಂದನ್ ಕಾನ್ಶಿಯಸ್ ಬಂದು ಅಗಸ್ತ್ಯನ ಕೈ ಹಿಡ್ಕೊಳ್ತಾಳೆ. ಹಾಗೇನೆ ಈ ಮದುವೆ ಬೇಡ ಅಂತ ಹೇಳ್ತಾಳೆ. ಹಾಗೆ ಅವಳು ಅನ್ಕಾನ್ಶಿಯಸ್ ಕೂಡ ಆಗೋಗ್ತಾಳೆ. ಇದನ್ನ ನೋಡಿದಂತ ವೃಂದನ್ ಅಣ್ಣನಿಗೆ ತುಂಬಾನೇ ಗಾಬರಿ ಆಗುತ್ತೆ. ಹಾಗೆ ಡಾಕ್ಟರ್ನ ಕರೆದು ಕೇಳೋವಾಗ ವೃಂದನ್ಗೆ ತಲೆಗೆ ಪೆಟ್ಟು ಬಿದ್ದಿರೋದ್ರಿಂದ ಆದಷ್ಟು ಅವಳು ಮರಿಲೂಬಹುದು, ನೆನಪು ಹಿಡ್ಕೋಬಹುದು. ಹಾಗೇನೆ ಅವಳಿಗೆ ಜಾಸ್ತಿ ಏನಾದ್ರು ಸ್ಟ್ರೆಸ್ ಕೊಟ್ರೆ ಅವ್ಳು ಕೋಮಾಗೆ ಹೋಗುವಂತ ಚಾನ್ಸಸ್ ಇರುತ್ತೆ ಅಂತ ಡಾಕ್ಟರ್ ಹೇಳಿ ಡಿಸ್ಚಾರ್ಜ್ ಮಾಡಿ ಕಳಿಸ್ತಾರೆ. ಹಾಗೇನೆ ಮನೆಗೆ ಸೀದಾ ಏನು ಅಗಸ್ತ್ಯನ್ ಮನೆಗೆ ವೃಂದನ್ನು ಕೂಡ ಕರ್ಕೊಂಡ್ ಬರ್ತಾರೆ. ಹಾಗೆ ವೃಂದನ್ಗೆ ರೆಸ್ಟ್ ಮಾಡ್ಲಿಕ್ಕೆ ಹೇಳ್ತಾ ಇರ್ತಾರೆ. ಆಗ್ಲೇನೆ ವೃಂದ ಕಾವೇರಿನ ಕರೆದು ಕಾವೇರಿಗೆ ಸಾರಿ ಕೇಳ್ತಾಳೆ. ಇದನ್ನ ನೋಡಿದಂತ ವೃಂದನ್ ಅಣ್ಣ ಕಾವೇರಿಗೆ ಯಾಕೆ ಸಾರಿ ಕೇಳ್ತಿದ್ಯಾ ಅಂತ ಕೇಳೋವಾಗ ಕಾವೇರಿ ಕುತ್ತಿಗೆನಲ್ಲಿದ್ದಂತ ತಾಳಿನ ವೃಂದ ತೋರಿಸ್ತಾರೆ. ಆಗ್ಲೇನೆ ಮನೇಲಿರೋರ್ಗೆಲ್ರಿಗೂ ಶಾಕ್. ಅದ್ರಲ್ಲೂ ಅಗಸ್ತ್ಯನ್ ಚಿಕ್ಕಪ್ಪ ರವಿ ಆಡೋದನ್ನ ನೋಡ್ಬೇಕು. ಅಯ್ಯೋಯ್ಯೋ, ಈ ಮಂಕಾಳಮ್ಮಂಗ್ ಮದ್ವೆ ಆಗಿದ್ಯಾ, ಇವಳನ್ ಯಾರಪ್ಪ ಮದ್ವೆ ಆಗಿರೋರು ಅಂತ ಜೋರ ಕಿರ್ಚಾಡಕ್ ಶುರು ಮಾಡ್ತಾರೆ. ಹಾಗೇನೆ ವೃಂದ ಹೇಳ್ತಾರೆ ಕಾವೇರಿಗೆ, ಈಗ್ಲಾದ್ರೂ ಬಾಯ್ಬಿಟ್ಟು ಮಾತಾಡಿ ಕಾವೇರಿ, ಇನ್ನೂ ನೀವು ಮಾತಾಡ್ಲಿಲ್ಲ ಅಂತಂದ್ರೆ ಅಂತ ಹೇಳ್ತಾರೆ. ಹಾಗೆ ಅವ್ರ ಅಣ್ಣನ ಹತ್ರ ವೃಂದನ್ ಗಂಡ ಬೇರೆ ಯಾರು ಅಲ್ಲ ಅಗಸ್ತ್ಯನೇ ಅನ್ನೋ ಒಂದು ಸತ್ಯ ಇಷ್ಟು ದಿನ ಆದ್ಮೇಲೆ ರಿವೀಲ್ ಆಗತ್ತೆ. ಸೊ ಬರೀ ಏನು ಕಾವೇರಿ ಮದ್ವೆ ಆಗಿದೆ ಅಂತಿದ್ದಂಗೆನೆ ಅಗಸ್ತ್ಯನ್ ಚಿಕ್ಕಪ್ಪ ಪಂಚನಲ್ಲಿ ಜೀವಳೆ ಬಿಟ್ಕೊಂಡಂಗ್ ಆಡಿದ್ರು. ಅದೇನೆ ಅಗಸ್ತ್ಯನೇ ತಾಳಿ ಕಟ್ಟಿದ್ದು ಅಂತ ಗೊತ್ತಾಗ್ತಾ ಇದ್ದಂಗೆನೆ ಪಂಚನಲ್ಲಿ ಹಾವು ಬಿಟ್ಕೊಂಡಂಗೆ ಆಡಕ್ ಶುರು ಮಾಡ್ತಾರೆ. ಅಯ್ಯಯ್ಯೋ, ನಮ್ಮ ಹುಡ್ಗನ್ ಕೈಯಲ್ಲಿ ತಾಳಿ ಕಟ್ಟಿಸ್ಕೊಂಡ್ಬಿಟ್ಟಿದ್ಯಾ, ಅದಕ್ಕೆ ನಮ್ಮ ಅಣ್ಣ ನಿನಗೆ ಸಪೋರ್ಟ್ ಮಾಡ್ತಾ ಇದ್ದಿದ್ದು ಹಂಗೆ ಹಿಂಗೆ ಅಂತೆಲ್ಲ ಮಾತಾಡೋದಕ್ ಶುರು ಮಾಡ್ತಾರೆ. ಹಾಗೇನೆ ವೃಂದನ್ ಅಣ್ಣನು ಕೂಡ ಆಲ್ರೆಡಿ ಮದುವೆ ಆಗಿದ್ರು ಕೂಡ ಆ ವಿಷಯನ ನನ್ನ ಹತ್ರ ಮುಚ್ಚಿಟ್ಟಿ ನನ್ನ ತಂಗಿ ಜೀವನ ಹಾಳು ಮಾಡಕ್ ನೋಡ್ತಾ ಇದ್ದೀರಾ ಅಂತ ಮನೆಯವ್ರಿಗೆಲ್ರಿಗೂ ಕೂಡ ಬೈಯೋದಕ್ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಅಗಸ್ತ್ಯನ್ ಅಜ್ಜಿ ಮಾತ್ರ ಏನೇ ಆದ್ರೂ ಸರಿ ಈ ಮದ್ವೆ ನಾನು ಆಗೋಕ್ ಬಿಡ್ತಾ ಇರ್ಲಿಲ್ಲ, ವೃಂದನ್ಗೆ ನಾನು ಅನ್ಯಾಯ ಮಾಡಕ್ ಬಿಡ್ತಾ ಇರ್ಲಿಲ್ಲ ಅಂತ ಹೇಳ್ತಾರೆ. ಹಾಗೇನೆ ವೃಂದನ್ ಅಣ್ಣ ಅವ್ರ ಅತ್ತಿಗೆ ಹತ್ರ, ಅಂದ್ರೆ ಈಗ ಹೊಸದಾಗಿ ಮದ್ವೆ ಆಗಿದಲ್ಲ ಅಗಸ್ತ್ಯನ್ ಅಕ್ಕನ ಹತ್ರ, ಈ ವಿಷಯ ನಿನಗೂ ಮುಂಚೆನೆ ಗೊತ್ತಿತ್ತಾ ಅಂತ ಕೇಳೋವಾಗ ಅವಳೇನು ಮಾತಾಡೋದಿಲ್ಲ. ನೀನನ್ ಸ್ವಂತ ಅಮ್ಮ ಅಂತ ಅನ್ಕೊಂಡಿದ್ಲು ವೃಂದ, ಅಂತವಳಿಂದನೇ ಇಂಥ ವಿಷಯ ನೀನ್ ಮುಚ್ಚಿಟ್ಬಿಟ್ಟಿಯಲ್ಲ ಅಂತ ಅವಳ ಮೇಲೂ ಕೂಡ ಕೋಪ ಮಾಡ್ಕೊಳ್ತಾರೆ. ಫೈನಲಿ ಕಾವೇರಿಗೂ ಹಾಗೆ ಅಗಸ್ತ್ಯನ್ಗೂ ಮದ್ವೆ ಆಗಿದೆ ಅನ್ನೋ ವಿಷಯ ಮನೆಯವ್ರಿಗೆಲ್ರಿಗೂ ಕೂಡ ಗೊತ್ತಾಗುತ್ತೆ. ವೃಂದನ್ ಅಣ್ಣ ಇದೆಲ್ಲ ನಿನಗೆ ಹೇಗ್ ಗೊತ್ತಾಯ್ತು ಅಂತ ಕೇಳೋವಾಗ ಮದ್ವೆ ಹಿಂದಿನ ದಿವ್ಸ ಕಾವೇರಿ ಕುತ್ಕೆಲಿದ್ದಂತ ತಾಳಿನ ವೃಂದ ನೋಡ್ತಾರೆ. ಫೈನಲಿ ಕಾವೇರಿ ನನ್ನ ಮದುವೆ ಮಾಡ್ಕೊಂಡಿರೋದು ಅಗಸ್ತ್ಯನೇ, ಬೇಕಿದ್ರೆ ರಿಜಿಸ್ಟರ್ ಆಫೀಸ್ ನಲ್ಲಿ ಹೋಗಿ ಒಂದ್ಸಲ ಕ್ರಾಸ್ ಚೆಕ್ ಮಾಡಿ ಅಂತ ಹೇಳಿರ್ತಾರೆ. ಇದೇ ಬೇಜಾರ್ನಲ್ಲಿ ಇದ್ದಂತ ವೃಂದ ತುಂಬಾ ಕೋಪದಲ್ಲಿ ಕಾರ್ ಓಡಿಸ್ತಾ ಇರೋವಾಗ ಆಕ್ಸಿಡೆಂಟ್ ಆಗಿ ತಲೆಗೆ ಒದೆ ಬಿದ್ದಿದ್ರಿಂದ ಸೊ ವೃಂದಗಿಂತ ಪರಿಸ್ಥಿತಿ ಬಂದಿದೆ ಅನ್ನೋದು ಗೊತ್ತಾಗುತ್ತೆ. ಫೈನಲಿ ನಿಜವಾಗ್ಲೂ ವೃಂದ ಒಳ್ಳೆಯವರಾದ್ರ ಅಥವಾ ಕೆಟ್ಟವರಾಗಿದ್ರು ಕೂಡ ಒಳ್ಳೆಯವ್ರ ತರ ಮುಖವಾಡ ಹಾಕೊಂಡಿದ್ದೀರಾ ಅನ್ನೋದನ್ನ ನಾವು ಮುಂಬರುವಂತ ಸಂಚಿಕೆನಲ್ಲೇನೆ ನೋಡಿ ತಿಳ್ಕೊಳ್ಬೇಕು. ವೃಂದನ್ ಅಣ್ಣ ಮಾತ್ರ ವೃಂದನ್ಗಾದಂತ ಅನ್ಯಾಯದಿಂದ ಸೊ ತುಂಬಾ ಜೋರಾಗಿ ಕೂಗಾಡ್ತಾ ಇರ್ಬೇಕಾದ್ರೆ ಆಲ್ರೆಡಿ ಡಾಕ್ಟರ್ ವೃಂದ ಮೆಂಟಲಿ ಸ್ಟ್ರೆಸ್ ತಗೊಳ್ಬಾರ್ದು ಅಂತ ಹೇಳಿರ್ತಾರೆ. ಅವ್ರಣ್ಣ ಕೂಗಾಡ್ತಾ ಇರೋದನ್ನ ನೋಡಿ ವೃಂದನ್ ತುಂಬಾ ಬೇಜಾರಾಗಿ ಸ್ವಲ್ಪ ಮಟ್ಟಿಗೆ ತಲೆ ಹಿಡ್ಕೊಂಡಿದ್ರಿಂದ ವೃಂದನ್ ಹತ್ರ ಬಂದಂತ ಅವ್ರಣ್ಣ ಸಾರಿ ಕೇಳ್ತಾರೆ. ಹಾಗೇನೆ ನಿನಗೆ ಈ ತರ ಅನ್ಯಾಯ ಆಗ್ಬಾರ್ದಾಗಿತ್ತು ಅಂತ ಹೇಳೋವಾಗ ಎಲ್ಲ ಆಗಿದ್ದು ನಮ್ಮಿಂದಾನೇ ಅಲ್ವಾ ಅಣ್ಣ, ನಾನು ಎಲ್ಲೋ ಹೊರಗಡೆಯಿಂದ ಇದ್ದಕ್ಕಿದ್ದಂಗೆ ಬಂದೆ, ಅಗಸ್ತ್ಯನ್ ಮದ್ವೆ ಮಾಡ್ಕೊಳ್ಬೇಕು ಅಂತ ಕೇಳ್ದೆ, ಅವನ್ಗೂ ಒಂದ್ ಆಸೆ ಆಕಾಂಕ್ಷೆ ಇರೋದೆ ಅನ್ನೋದನ್ನ ನಾನು ಅರ್ಥ ಮಾಡ್ಕೊಳ್ಬೇಕಿತ್ತು. ನನ್ ಮಾತಿನ ಪ್ರಕಾರ ನೀನು ಕೂಡ ವರದಕ್ಷಿಣೆ ಆಗಿ ನಿಮ್ ಹುಡುಗನೇ ನಮ್ಮ ಹುಡುಗಿಗೆ ಮದುವೆ ಮಾಡ್ಕೊಡಿ ಅಂತ ಕೇಳ್ಬಿಟ್ಟೆ. ಸೊ ಅವರು ಕೂಡ ಏನ್ ಮಾಡಕ್ಕಾಗುತ್ತೆ, ಅಗಸ್ತ್ಯ ಒಂದ್ ವಸ್ತು ಅಲ್ಲ ಅಲ್ವಾ ಅಂತ ಅವ್ರ ಅಣ್ಣನ ಪರಿಸ್ಥಿತಿನ ಸ್ವಲ್ಪ ಮಟ್ಟಿಗೆ ವೃಂದನೆ ತಿಳಿಗೊಳಿಸ್ತಾರೆ. ಸೊ ಸದ್ಯಕ್ಕೆ ಇವತ್ತಿನ ಸಂಚಿಕೆ ಇಷ್ಟ ಆಗಿತ್ತು. ಹಾಗೆ ಮುಂದಿನ ಭಾಗದಲ್ಲಿ ಅಗಸ್ತ್ಯ ಹಾಗೇನೆ ಕಾವೇರಿ ಇಬ್ರಿಗೂ ಕೂಡ ತುಂಬಾ ಖುಷಿ ಆಗುತ್ತೆ. ಫೈನಲಿ ಮನೆಯವ್ರೆಲ್ರಿಗೂ ಕೂಡ ನಮ್ ಮದ್ವೆ ಆಗಿರೋಂತ ವಿಷಯ ಗೊತ್ತಾಯ್ತು, ಮನೆಯವ್ರೆಲ್ರೂ ಕೂಡ ನಮ್ ಮದ್ವೆನ ಒಪ್ಕೊಂಡ್ರು ಅಂತ ಮಾತಾಡ್ಕೊಳ್ತಿರ್ತಾರೆ. ಕಾವೇರಿ ವೃಂದಂಗಿಂತ ಅನ್ಯಾಯ ಆಗುತ್ತೆ ಅಂತ ಗೊತ್ತಿರ್ಲಿಲ್ಲ, ನನ್ಗೆ ಯಾವ್ದೋ ಒಂದು ಹುಡುಗ ನೋಡಕ್ ಬಂದಿದ್ದ, ನಾನು ಅವನ ಮೇಲೆ ಎಷ್ಟೊಂದು ಕನ್ಸು ಕಟ್ಕೊಂಡಿದ್ದೆ, ಬಟ್ ಅವನ್ ಮದ್ವೆ ಮುರ್ದಾಕ್ದ, ನಮ್ಮಪ್ಪ ಸತ್ತೋದ್ರು. ಆದ್ರೆ ಇವತ್ತು ಕೂಡ ವೃಂದದ ಅಂತದೇ ಪರಿಸ್ಥಿತಿ ಬಂದಿದೆಯಲ್ಲ, ನನಗ್ ನನ್ನ ಅಪ್ಪನೇ ನೆನಪಾದ್ರು ಅಂತ ಹೇಳ್ಕೊಳ್ತಾರೆ. ಈಗ್ಲೂ ಕೂಡ ಕಾವೇರಿನ ನೋಡಕ್ ಬಂದಿದ್ದು
ಅಗಸ್ತ್ಯನೇ ಅನ್ನೋ ವಿಷಯ ಕಾವೇರಿಗೆ ಇನ್ನೂ ಕೂಡ ಡೈರೆಕ್ಟ್ ಗೊತ್ತಾಗೋ ರೀತಿ ಮಾಡಿಲ್ಲ. ಸೊ ಅದು ಯಾವಾಗ ಗೊತ್ತಾಗುತ್ತೆ ಅನ್ನೋದನ್ನ ನಾವು ಮುಂಬರುವ ಸಂಚಿಕೆಗಳಲ್ಲಿ ನೋಡ್ಬೇಕಾಗುತ್ತೆ. ಸೊ ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಗ್ದಿದೆ. ಇವತ್ತಿನ ಸಂಚಿಕೆ ಏನನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಫ್ಯಾಮಿಲಿ ಫ್ರೆಂಡ್ಸ್ಗೆ ಎಲ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸೊ ಡೈಲಿ ಅಪ್ಡೇಟ್ಸ್ಗೋಸ್ಕರ ಮಾಡಬೇಕಾಗಿರೋದು ಇಷ್ಟೇ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.